ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ನ ನಾವು ಫ್ಲೂಯೆಂಟ್ ಆಗಿ ಮಾತಾಡಬೇಕಾದ್ರೆ ಏನು ಮಾಡಬೇಕು. ಇಂಗ್ಲೀಷನ್ನು ಫ್ಲೂಯೆಂಟ್ ಆಗಿ ಮಾತಾಡಬೇಕಾದ್ರೆ ಬರೀ ಗ್ರಾಮರ್ ಕಲ್ತ್ರೂ ಸಾಲದು, ಸುಮ್ಮನೆ ರ್ಯಾಂಡಮ್ ಸೆಂಟೆನ್ಸಸ್ ಕಲ್ತ್ರೂ ಸಾಲದು, ಸಿಚುವೇಶನಲ್ ಸೆಂಟೆನ್ಸಸ್ ಕಲಿಬೇಕು. ಸಿಚುವೇಶನಲ್ ಸೆಂಟೆನ್ಸಸ್ ಅಂದರೆ ಏನು, ಯಾವ ಸಿಚುವೇಶನ್ಗೆ ನಾವು ಏನು ಮಾತಾಡಬೇಕು, ಎಷ್ಟು ರೀತಿ ಫ್ರೇಸಸ್ ಇರುತ್ತೆ, ಅದರಲ್ಲಿ ಎಷ್ಟು ಸೆಂಟೆನ್ಸಸ್ ನಾವು ಕಲಿಬೇಕು ಸಿಚುವೇಶನ್ಗೆ, ಇದು ಗೊತ್ತಿದ್ರೆ ಮಾತ್ರ ನಿಮ್ಮ ಇಂಗ್ಲೀಷು ಫ್ಲೂಯೆಂಟ್ ಆಗುತ್ತೆ. ಓಕೆ, ಸೊ ಇವತ್ತಿನ ಸಿಚುವೇಶನ್ ಏನು, ಜನರಲ್ ಥ್ರೆಟ್ಸ್ ಅಂದರೆ ನಿಮಗೆ ಯಾರಾದರೂ ಬೆದರಿಕೆ ಹಾಕೋದು, ಅಥವಾ ನೀವು ಯಾರಿಗಾದರೂ ಹೆದರಿಸ್ಬೇಕು, ನೀವು ಯಾರಿಗಾದರೂ ಬೆದರಿಕೆ ಹಾಕಬೇಕಾದ್ರೆ ನೀವು ಯಾವ್ಯಾವ ಥರದ ಸೆಂಟೆನ್ಸಸ್ ಬಳಸಬೇಕು ಇಂಗ್ಲೀಷಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದರೆ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಆ್ಯಂಡ್ ಲರ್ನ್ ಇಂಗ್ಲೀಷ್ ಫ್ರೀಲಿ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕೆಂದರೆ ಭಾಳಷ್ಟು ಸೆಂಟೆನ್ಸ್ ಇದ್ದಾವೆ. ಹಾಗೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈಗಲೇ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಆ್ಯಂಡ್ ಇನ್ನೇನು ಎಲ್ರಿಗೂ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ado, let's dive into the video. Okay, so first sentence ನೋಡಿ, ಫಸ್ಟ್ ಸಿಚುವೇಶನ್, ಜನರಲ್ ಥ್ರೆಟ್ಸ್ ಅಂದರೆ ಸಾಮಾನ್ಯ ಎಚ್ಚರಿಕೆ ಮತ್ತು ಬೆದರಿಕೆಗಳು. ಎಚ್ಚರಿಸೋದು ಅಥವಾ ಬೆದರಿಕೆ ಅಂದರೆ ನೀವು ನಿಜವಾಗ್ಲೂ ಏನೋ ಮಾಡಿಬಿಡ್ತೀರಂತಲ್ಲ, ಆದರೆ ನಮ್ಮ ಇದನ್ನು ನಾವು ಕಾಯ್ಕೋಬೇಕು. ರೈಟ್, ಸೊ ಫಸ್ಟ್ ಒನ್ ಏನು ನೋಡಿ, ಡೋಂಟ್ ಯು ಡೇರ್ ಕರೆಕ್ಟಾಗಿ ಇದನ್ನು ಫ್ರೇಸಸ್ ಕರೆಕ್ಟಾಗಿ ಯೂಸ್ ಮಾಡಬೇಕು. ಫಸ್ಟಿಗೆ ಇರಬೇಕು. ಯು ಡೋಂಟ್ ಅಂತ ಹೇಳಬೇಡಿ. ಡೋಂಟ್ ಯು ಡೇರ್ ಟಾಕ್ ಟು ಮೀ ಲೈಕ್ ದ್ಯಾಟ್. ಓಕೆ, ಅಂದರೆ ನಿಮಗೆ ಯಾರೋ ನಿಮಗೆ ಮರ್ಯಾದೆ ಕೊಡ್ತಾ ಇರಲ್ಲ, ಡಿಸ್ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡ್ತಿರ್ತಾರೆ, ಮರ್ಯಾದೆಯಿಂದ ನಿಮಗೆ ಮರ್ಯಾದೆ ಕೊಡಲ್ಲ, ಏನೇನೋ ಮಾತಾಡ್ತಿರ್ತಾರೆ. ಅವಾಗ ನೀವು ಹೇಳ್ಬೋದು, ಡೋಂಟ್ ಯು ಡೇರ್ ಟಾಕ್ ಟು ಮೀ ಲೈಕ್ ದ್ಯಾಟ್. ನೀವು ಹೆದರ್ಸೋದು ಅಂದರೆ ಹೆದರ್ಸೋದಲ್ಲ, ಅದೊಂದು ಎಚ್ಚರಿಕೆ ಕೊಡೋದು. ಸೊ ನನ್ನ ಹತ್ರ ಆ ರೀತಿ ಮಾತಾಡಬೇಡಿ, ನನ್ನ ಹತ್ರ ಮಾತ್ರ ಆ ರೀತಿ ಮಾತಾಡಬೇಡಿ. ಡೋಂಟ್ ಯು ಡೇರ್ ಟಾಕ್ ಟು ಮೀ ಲೈಕ್ ದ್ಯಾಟ್. ಓಕೆ, ನೆಕ್ಸ್ಟ್, ಐ ವಿಲ್ ಟೀಚ್ ಯು ಎ ಲೆಸನ್. ಡೋಂಟ್ ಯು ಡೇರ್ ಟಾಕ್ ಟು ಮೀ ಲೈಕ್ ದ್ಯಾಟ್. ಐ ವಿಲ್ ಟೀಚ್ ಯು ಎ ಲೆಸನ್. ನಿನಗೆ ಪಾಠ ಕಲಿಸ್ತೀನಿ ನಾನು. ಅಂದರೆ ಪಾಠ ಅಂದರೆ ಈ ಥರ ಅಲ್ಲ, ನಿನಗೆ ಪಾಠ ಕಲಿಸ್ತೀನಿ, ನೀನು ಆ ಥರ ಮಾತಾಡಬೇಡ ನನ್ನ ಹತ್ರ. ನೆಕ್ಸ್ಟ್, ಯು ವಿಲ್ ರಿಗ್ರೆಟ್ ದಿಸ್. ಇಲ್ಲಿ ನೋಡಿ, ಯು ವಿಲ್ ರಿಗ್ರೆಟ್ ದಿಸ್ ಅಂದರೆ, ರಿಗ್ರೆಟ್ ಅಂದರೆ ಪಶ್ಚಾತ್ತಾಪ ಪಡೋದು. ನೀನೀಗೇನು ಮಾಡ್ತಾ ಇದೆಯಾ ಇದಕ್ಕೆ ನೀನು ಖಂಡಿತ ಪಶ್ಚಾತ್ತಾಪ ಪಡ್ತೀಯಾ. ಯು ವಿಲ್ ರಿಗ್ರೆಟ್ ದಿಸ್. ವಾಚ್ ಯುವರ್ ಮೌತ್. ಇದು ಸಿಂಪಲ್ ಆಗಿ ಹೇಳುವಂಥದ್ದು. ವಾಚ್ ಯುವರ್ ಮೌತ್ ಅಂದರೆ ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಿನ್ನ ನಾಲಿಗೆ ಹಿಡಿತದಲ್ಲಿರಲಿ, ಅಥವಾ ಮಾತನಾಡುವಾಗ ಎಚ್ಚರಿಕೆ ಇರಲಿ, ಅಥವಾ ನಾಲಿಗೆ ಬಿಗಿ ಹಿಡಿದು ಮಾತಾಡು ಅಂತ ಹೇಳಲ್ವಾ. ವಾಚ್ ಯುವರ್ ಮೌತ್. ಕೆಟ್ಟದಾಗಿ ಯಾರಾದರೂ ಏನಾದರೂ ಹೇಳಿದ್ರೆ, ಬೈದರೆ, ಹೇ ವಾಚ್ ಯುವರ್ ಮೌತ್, ಡೋಂಟ್ ಯು ಡೇರ್ ಟಾಕ್ ಟು ಮೀ ಲೈಕ್ ದ್ಯಾಟ್, ಈ ಥರ ಹೇಳು. ಓಕೆ, ಯು ವಿಲ್ ರಿಗ್ರೆಟ್ ದಿಸ್ ಅಂದರೆ ನೀನು ಇದಕ್ಕೆ ಪಶ್ಚಾತ್ತಾಪ ಪಡ್ತೀಯಾ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಇದು ಆಬ್ವಿಯಸ್ಲಿ ಗೊತ್ತು. ನಿನ್ನ ಮಿತಿ ಮೀರಿ ಬರಬೇಡ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್ ಅಂದರೆ ನಿಮಗೆ ಎಲ್ಲರಿಗೂ ಒಂದೊಂದು ಮಿತಿ ಇರುತ್ತೆ. ಎಷ್ಟೇ ಕ್ಲೋಸ್ ಆಗಿರಲಿ, ಏನೇ ಆಗಿರಲಿ, ರಿಲೇಟಿವ್ ಆಗಿರಲಿ, ಏನೇ ಆಗಿರಲಿ, ಒಂದು ಲಿಮಿಟ್ ಇರುತ್ತೆ ಎಲ್ಲರಿಗೂ ವೈಯಕ್ತಿಕವಾಗಿ. ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್. ಓಕೆ ಅಂತ ಹೇಳ್ಬೋದು. ರೈಟ್, ನೆಕ್ಸ್ಟ್ ನೋಡಿ, ವಾರ್ನಿಂಗ್ ಅಬೌಟ್ ಕಾನ್ಸಿಕ್ವೆನ್ಸಸ್ ಅಂದರೆ ಪರಿಣಾಮಗಳು, ಅದರಿಂದ ಆಗುವಂಥ ಪರಿಣಾಮಗಳು. ಇದನ್ನು ನಾವು ಹೇಳಬೇಕಾದ್ರೆ, ಇಫ್ ಯು ಡೂ ದಿಸ್ ಅಗ್ಯಾನ್, ಇದನ್ನು ನೀನು ಇನ್ನೊಂದು ಸಲ ಮಾಡಿದ್ರೆ, ಇಫ್ ಯು ಡೂ ದಿಸ್ ಅಗ್ಯಾನ್ ಏನು ಮಾಡ್ತೀನಿ, ಯು ವಿಲ್ ಬಿ ಇನ್ ಬಿಗ್ ಟ್ರಬಲ್. ನೀನು ಇದನ್ನು ಇನ್ನೊಂದು ಸಲ ಮಾಡಿದ್ರೆ ತುಂಬ
ಇದರ ಪರಿಣಾಮ ಸರಿ ಇರಲ್ಲ, ನಾವು ಹೇಳ್ತೀವಲ್ಲ ಇದರ ಪರಿಣಾಮ ಸರಿ ಇರಲ್ಲ. ಯು ವಿಲ್ ಬಿ ಇನ್ ಬಿಗ್ ಟ್ರಬಲ್, ನೀನು ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೋತೀಯಾ, ಅಂದರೆ ನೀನು ಇದನ್ನು ಮತ್ತೊಮ್ಮೆ ಮಾಡಿದರೆ ದೊಡ್ಡ ಸಂಕಷ್ಟಕ್ಕೆ ಸಿಲುಕುತ್ತೀಯಾ, ಅಥವಾ ನೀನು ದೊಡ್ಡ ಸಮಸ್ಯೆನ ಎದುರಿಸಬೇಕಾಗುತ್ತೆ, ಇದರ ಪರಿಣಾಮ ಸರಿ ಇರಲ್ಲ ನೋಡು ಅಂತ ಹೇಳಲ್ವಾ, ಅದೇನೆ. ಸೊ ಇಫ್ ಯು ಡೂ ದಿಸ್ ಅಗೇನ್ ಯು ವಿಲ್ ಬಿ ಇನ್ ಟ್ರಬಲ್. ನೆಕ್ಸ್ಟ್, ಡೋಂಟ್ ಪುಷ್ ಮೀ ಟೂ ಫಾರ್. ಡೋಂಟ್ ಪುಷ್ ಮೀ ಟೂ ಫಾರ್. ಪುಷ್ ಅಂದರೆ ಯಾಕೆಂದರೆ ತಳ್ಳುವುದು, ನನ್ನನ್ನು ಅತಿಯಾಗಿ ಕೆಣಕಬೇಡ ಅಂತ ಅರ್ಥ. ಡೋಂಟ್ ಪುಷ್ ಮೀ ಟೂ ಫಾರ್. ಇಫ್ ಯು ಪುಷ್ ಮೀ ಟೂ ಫಾರ್ ಐ ಮೈಟ್ ಡೂ ಸಮಥಿಂಗ್. ನೀನೇನಾದರೂ ನನ್ನ ತುಂಬ ಕೆಣಕಿದ್ರೆ ನಾನೇನಾದರೂ ಮಾಡಿಬಿಡ್ತೀನಿ. ಸೊ ಡೋಂಟ್ ಪುಷ್ ಮೀ ಟೂ ಫಾರ್. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಪ್ರೊನೌನ್ಸಿಯೇಷನು ಕರೆಕ್ಟಾಗಿರಬೇಕು. ಡೋಂಟ್ ಪುಷ್ ಮೀ ಟೂ ಫಾರ್, ರೈಟ್. ನೆಕ್ಸ್ಟ್ ನೋಡಿ, ಸ್ಟೇ ಅವೇ ಫ್ರಮ್ ಮೀ ಇಫ್ ಯು ವಾಂಟ್ ಟು ಬಿ ಸೇಫ್. ಓಕೆ, ಇನ್ನು ಇದು, ನೀನು ಸೇಫ್ ಆಗಿರಬೇಕಾದ್ರೆ ದಯವಿಟ್ಟು ನನ್ನಿಂದ ದೂರ ಇದ್ಬಿಡು. ಸ್ಟೇ ಅವೇ ಫ್ರಮ್ ಮೀ ಇಫ್ ಯು ವಾಂಟ್ ಟು ಬಿ ಸೇಫ್. ಓಕೆ, ಸ್ಟೇ ಅವೇ ಫ್ರಮ್ ಮೀ. ನೆಕ್ಸ್ಟ್ ನೋಡಿ, ಯು ಡೋಂಟ್ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ಯು ಡೋಂಟ್ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ನನ್ನ ಸಾಮರ್ಥ್ಯ ಏನು ಎಂದು ನಿನಗೆ ತಿಳಿದಿಲ್ಲ. ಓಕೆ, ಹೌದು, ನಮಗೆ ಬೇರೆಯವ್ರ ಸಾಮರ್ಥ್ಯ ಏನಂತ ನಮಗೆ ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿರಬಹುದು, ಬಹಳ ಜನರದ್ದು ಗೊತ್ತಿರಲ್ಲ. ಸೊ ಹಾಗಾಗಿ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ರೈಟ್. ಸೊ ಯಾರಾದರೂ ಅಥವಾ ನಿಮ್ಮ ಸಾಮರ್ಥ್ಯನ ಬೇರೆಯವರು ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಯು ಕ್ಯಾನ್ ಸೇ ಯು ಡೋಂಟ್ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ಯು ಡೋಂಟ್ ನೋ ವಾಟ್ ಐ ಆಮ್ ಕೇಪಬಲ್ ಆಫ್. ನಿನಗೆ ಗೊತ್ತಿಲ್ಲ ನಾನೇನೇನು ಮಾಡ್ಬೋದು ಅಂತ ಅನ್ನೋ ಮೀನಿಂಗ್ ಬರುತ್ತದು. ಓಕೆ, ನನ್ನ ಸಾಮರ್ಥ್ಯ ಏನು ಎಂದು ನಿನಗೆ ತಿಳಿದಿಲ್ಲ. ಆರ್ ಐ ಕ್ಯಾನ್ ಸೇ ಕೀಪ್ ಔಟ್ ಆಫ್ ಮೈ ಬಿಸ್ನೆಸ್. ಕೀಪ್ ಔಟ್ ಆಫ್ ಮೈ ಬಿಸ್ನೆಸ್. ನನ್ನ ವಿಷಯಕ್ಕೆ ನೀನು ತಲೆ ಹಾಕಬೇಡ, ನನ್ನ ವಿಷಯಗಳಿಂದ ನೀನು ದೂರ ಇರು. ಕೀಪ್, ನನ್ನ ವಿಷಯಗಳಲ್ಲಿ ಮೂಗು ತೂರಿಸಬೇಡ. ಕೀಪ್ ಔಟ್ ಆಫ್. ಈ ಮೂಗು ತೂರಿಸುವುದಕ್ಕೆ ಬೇರೆ ಪದ ಇದೆ, ಅದು ಸದ್ಯಕ್ಕೆ ಇಲ್ಬೇಡ, ಬೇರೆ ಫ್ರೇಸ್. ಕೀಪ್ ಔಟ್ ಆಫ್ ಮೈ ಬಿಸ್ನೆಸ್. ನನ್ನ ವಿಷಯಕ್ಕೆ ನೀನು ತಲೆ ಹಾಕಬೇಡ, ದೂರ ಇದ್ಬಿಡು. ಕೀಪ್ ಔಟ್ ಆಫ್ ಮೈ ಬಿಸ್ನೆಸ್. ಓಕೆ, ನೆಕ್ಸ್ಟ್ ನೋಡಿ, ಮೂರನೇ ಸಿಚುವೇಶನ್ ಏನು ಅಂತ ಹೇಳಿದ್ರೆ ಸಿಚುವೇಶನಲ್ ಥ್ರೆಟ್ಸ್. ಸಂದರ್ಭಕ್ಕೆ ತಕ್ಕಂತೆ ನಾವು ಇದನ್ನು ಹೇಳೋದಾದರೆ ಸಿಚುವೇಶನಲ್ ಥ್ರೆಟ್ಸ್. ಲೆಟ್ಸ್ ಸಿ. This is your last warning. Yeah, this is your last warning. I warned you several times. Now this is your last warning. I'm fed up with this. I'm not going to warn you again. This is your last warning. ಅಂದರೆ ಇದು ನಿನ್ನ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ನಾನು ಎಚ್ಚರಿಕೆ ಹೇಳೋದಿಲ್ಲ ನಿನಗೆ, ನಾನೇನು ಬೇಕೋ ಅದನ್ನು ಮಾಡ್ತೀನಿ, ಇದೇ ನಿನ್ನ ಕೊನೆಯ ವಾರ್ನಿಂಗ್. ವಾರ್ನಿಂಗ್ ಅಂದರೆ ಎಚ್ಚರಿಕೆ. ಓಕೆ, ಸ್ಟೇ ವೈ ಯು ಆರ್, ಡೋಂಟ್ ಮೂವ್. ಆಮೇಲೆ ಯಾರಾದರೂ ನಿಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಬಂದರೆ, ಹೊಡಿಲಿಕ್ಕೆ ಬಂದರೆ, ಅಲ್ಲ, ಸ್ಟೇ ವೈ ಯು ಆರ್. ಎಲ್ಲಿದೆಯಾ ಅಲ್ಲೇ ಇರು, ಅಲ್ಲಿಂದ ಕದಲಬೇಡ. ಸ್ಟೇ ವೇ ಯು ಆರ್, ಡೂ ನಾಟ್ ಮೂವ್. ಎಲ್ಲಿದೆಯಾ ಅಲ್ಲೇ ಇರು, ಮುಂದೆ ಒಂದು ಹೆಜ್ಜೆ ಮುಂದೆ ಬರಬೇಡ. ಓಕೆ, ಸೊ ಇದನ್ನು ನೀವು ಯೂಸ್ ಮಾಡಿದ್ರೆ, ಕನ್ನಡದಲ್ಲಿ ಬಹಳಷ್ಟು ಯೂಸ್ ಮಾಡ್ತೀವಿ ಇದು. ಅದೇ ನೀವು ಇಂಗ್ಲೀಷ್ ಕಲಿತ ನಂತರ ಇಂಗ್ಲೀಷಲ್ಲಿ ಫ್ಲೂವೆನ್ಸಿಗೋಸ್ಕರ ಬೇಸಿಕ್ ಲೆವೆಲಲ್ಲಿ ಇದನ್ನು ಯೂಸ್ ಮಾಡಬೇಡಿ. ಫ್ಲೂವೆನ್ಸಿ, ನೀವು ಫ್ಲೂಯೆಂಟ್ ಆಗ್ತಾ ಇರೋ ಲೆವೆಲಲ್ಲಿ ಇದನ್ನು ಯೂಸ್ ಮಾಡಬೇಕು. ಸ್ಟೇ ವೈ ಯು ಆರ್, ಡೋಂಟ್ ಮೂವ್. ಓಕೆ, ಐ ವಿಲ್ ಸಿ ಯು ಇನ್ ಕೋರ್ಟ್. ಅಥವಾ ಓಕೆ, ಸೊ ನೀನು ಆಯ್ತಪ್ಪ, ನೀನು ಕೇಸ್ ಕೊಡು, ನೀನು ಕೋರ್ಟಿಗೆ ಹೋಗು, ಸ್ಟೇಷನ್ಗೆ ಹೋಗು, ಪೊಲೀಸ್ ಸ್ಟೇಷನ್ಗೆ ಹೋಗು. ಅದನ್ನು ಹಂಗೆ ಹೇಳೋದಾದ್ರೆ ಐ ವಿಲ್ ಸಿ ಯು ಇನ್ ಕೋರ್ಟ್. ಓಕೆ, ಸೊ ಲೀಗಲ್ ಆಗಿ ನೋಡೋಣ, ಕಾನೂನು ಪ್ರಕಾರ ಅದನ್ನೇನು ಮಾಡಬೇಕು ಮಾಡೋಣ. ಐ ವಿಲ್ ಸಿ ಯು ಇನ್ ಕೋರ್ಟ್. ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಬಿಡು ಅಂತ ಹೇಳ್ತೀವಲ್ವಾ, ನಾನು ಕೋರ್ಟಲ್ಲಿ ನೋಡ್ಕೋತೀನಿ ಬಿಡು. ಐ ವಿಲ್ ಸಿ ಯು ಇನ್ ಕೋರ್ಟ್. ನಾನು ಕೋರ್ಟಲ್ಲಿ ನಿನ್ನನ್ನು ನೋಡ್ಕೋತೀನಿ ಅನ್ನೋ ಅರ್ಥ. ನಿನ್ನ ಮೇಲೆ ಕೋರ್ಟಲ್ಲಿ ಕೇಸ್ ಹಾಕ್ತೀನಿ, ಅಥವಾ ನೀನು ಕೇಸ್ ಹಾಕಿದ್ರೆ ನಾನು ನಿನ್ನನ್ನು ಕೋರ್ಟಲ್ಲಿ ಭೇಟಿ ಆಗ್ತೀನಿ ಅನ್ನೋ ಮೀನಿಂಗ್ ಬರುತ್ತೆ. ಡೋಂಟ್ ಎವರ್ ಶೋ ಯೋರ್ ಫೇಸ್ ಅಗೇನ್. ಡೋಂಟ್ ಎವರ್ ಶೋ ಯೋರ್ ಫೇಸ್ ಅಗೇನ್. ನಿನ್ನ ಮುಖ ತೋರಿಸ್ಬೇಡ ನನಗೆ ಇನ್ಮೇಲೆ ನೀನು ನನಗೆ ಮುಖ ತೋರಿಸ್. ಡೋಂಟ್ ಯು ಎವರ್ ಅಥವಾ ಡೋಂಟ್ ಎವರ್ ಶೋ ಯೋರ್ ಫೇಸ್ ಅಗೇನ್. ಇನ್ನೊಂದು ಸಲ ನಿನ್ನ ಮುಖ ತೋರಿಸ್ಬೇಡ. ಓಕೆ, ಐ ವಿಲ್ ಮೇಕ್ ಯು ಪೇ ಫಾರ್ ವಾಟ್ ಯು ಡಿಡ್. ಐ ವಿಲ್ ಮೇಕ್ ಯು ಪೇ ಫಾರ್ ವಾಟ್ ಯು ಡಿಡ್. ನೀನೇನು ಮಾಡಿದ್ಯಾ ಅದಕ್ಕೆ ನೀನು ಬೆಲೆ ಕಟ್ಟಲೇಬೇಕಾಗುತ್ತೆ. ಅಥವಾ ನೀನೇನು ಮಾಡಿದ್ಯಾ ಅದಕ್ಕೆ ನೀನು ಬೆಲೆ ತೆರುವುದು ಅಂದರೆ ಅಯ್ಯೋ ಈ ಥರ ಮಾಡಿಬಿಟ್ಟಲ್ಲ, ಪಶ್ಚಾತ್ತಾಪ. ಬೇಸಿಕ್ಲಿ ಪಶ್ಚಾತ್ತಾಪ. ನೀನು ಬೆಲೆ ಕಟ್ಟಬೇಕಾಗುತ್ತೆ. ಈಗ ಯಾರೊಬ್ಬರು ಸುಮ್ಮನೆ ಕೇಸ್ ಹಾಕಿದ್ರೆ ಅಥವಾ ಸುಮ್ಮನೆ ಏನಾದರೂ ಹಾಕಿದ್ರೆ ಅವ್ರು ಅದಕ್ಕೆ ಮಾನನಷ್ಟ ಮೊಕದ್ದಮೆ ಅಂತಿದೆಯಲ್ವಾ, ಹಣ ಕೊಡಬೇಕಾಗುತ್ತೆ. ಸುಮ್ಮನೆ ಯಾರ ಮೇಲಾದರೂ ಏನಾದರೂ ಇದು ಮಾಡಿದ್ರೆ ಅಲ್ವಾ. ಸೊ ಐ ವಿಲ್ ಮೇಕ್ ಯು ಪೇ ಫಾರ್ ವಾಟ್ ಯು ಡಿಡ್. ಸೊ ನೀನು ಮಾಡಿದ ಕೆಲಸಕ್ಕೆ ನಾನು ನಿನ್ನಿಂದ ಬೆಲೆ ತೆರಿಸುತ್ತೇನೆ. ಬೆಲೆ ತೆರುವುದು ಅಂದರೆ ಪೇಯಿಂಗ್ ಫಾರ್ ಸಮಥಿಂಗ್ ವಿ ಹ್ಯಾವ್ ಡನ್ ರಾಂಗ್. ಓಕೆ, ಸೊ ಈ ಥರದ್ದು ಫ್ರೇಸಸನ್ನು ನೀವು ಯೂಸ್ ಮಾಡ್ಬೋದು. ಓಕೆ, ವೊಕ್ಯಾಬ್ಯುಲರಿ ನೋಡಿ. ವೊಕ್ಯಾಬ್ಯುಲರಿ ಆಸ್ ಐ ಟೋಲ್ಡ್ ಯು,
ಥ್ರೆಟನ್, ರಿಗ್ರೆಟ್, ಕಾನ್ಸಿಕ್ವೆನ್ಸಸ್, ವಾರ್ನಿಂಗ್, ಡ್ಯಾರ್. ಸೊ ಇವೆಲ್ಲ ವೊಕ್ಯಾಬ್ಲರಿ ನಿಮಗೆ ಕರೆಕ್ಟಾಗಿ ಗೊತ್ತಿದ್ದರೆ ನೀವು ಆ ಪದಗಳನ್ನು ಯೂಸ್ ಮಾಡೋಕ್ಕೆ ಬೇಸಿಕಲಿ ನಮಗೆ ವೊಕ್ಯಾಬ್ಲರಿ ಚೆನ್ನಾಗಿ ಗೊತ್ತಿರಬೇಕು. ರೈಟ್, ಓಕೆ. ಸೊ ಗೊತ್ತಾಯ್ತಲ್ಲ. ಸೊ ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ತೀರಾ ನೀವು ಅಂತ ಹೇಳಿದ್ರೆ ಫ್ಲೂಯೆನ್ಸಿ. ಸೊ ಬೇಸಿಕ್ ಲೆವೆಲಲ್ಲಿ ಇದನ್ನು ಟ್ರೈ ಮಾಡಬೇಡಿ. ಬೇಸಿಕ್ ಲೆವೆಲಲ್ಲಿ ನೀವು ಸ್ಟ್ರಕ್ಚರ್ಸ್ ಗೊತ್ತಾಗಬೇಕು, ನಿಮಗೆ ಪ್ರೆಸೆಂಟ್ ಪಾಸ್ಟ್ ಗೊತ್ತಿರಬೇಕು. ಬೇಸಿಕ್ ಲೆವೆಲಲ್ಲಿರೋರು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಿಮ್ಮದು ಬೇಸಿಕ್ ಲೆವೆಲ್ ಚೆನ್ನಾಗಾದಮೇಲೆ ಇಂಟರ್ಮೀಡಿಯೇಟ್ ಲೆವೆಲಿಗೆ ಹೋದಾಗ ಟ್ರೈ ಮಾಡ್ಬೋದು ಇದನ್ನು. ಓಕೆ, ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಇನ್ನೂ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೇನಾದರೂ ಇಂಗ್ಲೀಷ್ ಕೋರ್ಸ್, ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಅಥವಾ ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕೋರ್ಸ್ ನಿಮ್ಮಲ್ಲಿ ಯಾರಾದರೂ ಇದ್ದರೆ, ನಿಮಗೇನಾದರೂ ಆಸಕ್ತಿ ಇದ್ದರೆ, ನಮ್ಮ ಕೋರ್ಸ್ ಜಾಯ್ನ್ ಆಗಬೇಕು ಅಂತಿರೋರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ನಲ್ಲಿ ಸಂಪರ್ಕಿಸಿ. ಓಕೆ, ಸೊ ಥ್ಯಾಂಕ್ಸ್ ಅಗೇನ್. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ until my next video uploads. This is Anil Kumar signing off. Bye bye. Take care.